ನಮಸ್ಕಾರ. ಮನೆಯಲ್ಲಿ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಬ್ಯಾಂಕಿಂಗ್ ಸ್ಟಾಕುಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಬೆಂಗಳೂರಿನ ವಿಶಾಲ್ ಮತ್ತು ಕುನಾಲ್ ಇಬ್ಬರು ಕೂಡ ಕಸಿನ್ಸ್. ಇಬ್ಬರು ಸಾಕಷ್ಟು ಟೈಮ್ನಿಂದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡ್ತಿದ್ದಾರೆ. ಬ್ಯಾಂಕಿಂಗ್ ವಲಯದಲ್ಲಿ ಹೂಡಿಕೆಯನ್ನು ಮಾಡುವ ಬಗ್ಗೆ ಇಬ್ಬರ ನಡುವೆ ಶುರುವಾದ ವಾದ ವಿಕೋಪಕ್ಕೆ ಬಂದು ನಿಲ್ಲುತ್ತೆ. ವಿಶಾಲ್ ಬಾಹ್ಯಾಕಾಶ ಲೋಕದ ಸ್ಟಾಕುಗಳ ಮೇಲೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ರೆ ಕುನಾಲ್ ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿದ್ದಾರೆ. ಹಾಗಿದ್ರೆ ಇವರ ವಾದಕ್ಕೆ ಕಾರಣವಾದ ಈ ಬ್ಯಾಂಕಿಂಗ್ ವಲಯದ ಮುಂದಿನ ಔಟ್ಲುಕ್ ಹೇಗಿದೆ, ಇದನ್ನು ನಾವೀಗ ವಿವರವಾಗಿ ತಿಳಿದುಕೊಳ್ಳೋಣ. ನೋಡಿ, ನಿಫ್ಟಿ ಬ್ಯಾಂಕ್ 2023ರಲ್ಲಿ -12% ಆದಾಯವನ್ನು ಕೊಟ್ಟಿದೆ. ಆದರೆ ಸರ್ಕಾರಿ ಸ್ವಾಮ್ಯದ PSU ಬ್ಯಾಂಕ್ ಇಂಡೆಕ್ಸ್ -33% ಏರಿಕೆ ಆಗಿದೆ. PSU ಬ್ಯಾಂಕ್ಗಳು 2.5 ಪಟ್ಟು ಹೆಚ್ಚಿನ ಆದಾಯವನ್ನು ಕೊಟ್ಟಿವೆ. ಹೀಗನ್ನೋದನ್ನು ಸೂಚಿಸುತ್ತೆ. ನಿಫ್ಟಿ ಬ್ಯಾಂಕಿಗೆ ಹೋಲಿಸಿದರೆ ಸರ್ಕಾರಿ ಬ್ಯಾಂಕುಗಳ ಸೂಚ್ಯಂಕ ಸಾಕಷ್ಟು ಒಳ್ಳೆಯ ಲಾಭವನ್ನು ತಂದುಕೊಡ್ತಿವೆ. ಎಷ್ಟೆಲ್ಲ ಉತ್ತಮವಾದ ಅಂಶಗಳಿದ್ರೂ ಕೂಡ ಕುನಾಲ್ ಮುಂದೆ ಇರುವ ಆತಂಕಗಳಾದರೂ ಏನು ಅನ್ನೋದನ್ನು ನಾವೀಗ ತಿಳ್ಕೊಳ್ಬೇಕಾಗುತ್ತೆ. ನೋಡಿ, ನವೆಂಬರ್ 16, 2023ರಂದು ಬ್ಯಾಂಕಿಂಗ್ ರೆಗ್ಯುಲೇಟರಿ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಮತ್ತು NBFCಗಳು ಕೊಡುವ ಅನ್ಸೆಕ್ಯೂರ್ಡ್ ರಿಟೇಲ್ ಲೋನ್ಗಳ ಮೇಲಿನ ರಿಸ್ಕ್ ವೇಟೇಜನ್ನು -25% ಏರಿಕೆ ಮಾಡಿದೆ. ಮೂಡೀಸ್ ಹೇಳುವಂತೆ ಇದು ಬ್ಯಾಂಕ್ ನೀಡುವ ಸಾಲದ ಮೇಲಿನ ನಷ್ಟದ ಅಪಾಯವನ್ನು ಅಂದರೆ ರಿಸ್ಕನ್ನು ಕಡಿಮೆ ಮಾಡುತ್ತೆ. ಆದರೆ ಹೆಚ್ಚಿನ ಕಟ್ಟುಪಾಡುಗಳು ಬ್ಯಾಂಕ್ ನೀಡುವ ಸಾಲದ ಬೆಳವಣಿಗೆಯನ್ನು ನಿಧಾನ ಮಾಡಬಹುದು ಎನ್ನುವ ಆತಂಕವನ್ನು ಕೂಡ ವ್ಯಕ್ತಪಡಿಸಿದೆ. ಇನ್ನು ಮೂಡೀಸ್ನ ಪ್ರಕಾರ ಕಳೆದ 2 ವರ್ಷಗಳಲ್ಲಿ ವೈಯಕ್ತಿಕ ಸಾಲಗಳು ಸರಿಸುಮಾರು -24% ಹಾಗೂ ಕ್ರೆಡಿಟ್ ಕಾರ್ಡ್ ಸಾಲಗಳು ಸರಾಸರಿ -28% ಏರಿಕೆ ಕಂಡಿವೆ. ಇದೇ ಅವಧಿಯಲ್ಲಿ ಒಟ್ಟಾರೆ ವಲಯದ ಸಾಲದ ಬೆಳವಣಿಗೆಯು ಸುಮಾರು -15% ಇತ್ತು. ಈ ಹಿಂದೆ NBFCಗಳು ಮೂಲಸೌಕರ್ಯ ಕ್ಷೇತ್ರ, ರಿಯಲ್ ಎಸ್ಟೇಟು ಮತ್ತು ವಾಹನ ಸಾಲಗಳಂತಹ ಈ ಸುರಕ್ಷಿತ ಕ್ಯಾಟಗರಿ ಮೇಲೆ ಗಮನವನ್ನು ಕೇಂದ್ರೀಕರಿಸಿಕೊಂಡಿದ್ವು. ಈಗ ರಿಸ್ಕಿ ಸೆಕ್ಟರ್ಗಳ ಮೇಲೆ ಫೋಕಸ್ ಆರಂಭ ಮಾಡಿವೆ. ಇನ್ನೊಂದು ಕಡೆ ಈ ರಿಸ್ಕಿ ಸೆಕ್ಟರ್ಗೆ ಲೋನ್ ನೀಡುವಲ್ಲಿ ಪೈಪೋಟಿ ಹೆಚ್ಚಾಗಿರುವುದರಿಂದ ನೀಡುವ ಸಾಲದ ಮೇಲಿನ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸಹ ಕಡಿಮೆ ಆಗ್ತಿದೆ. ಅಂದರೆ ಬಡ್ಡಿ ದರ ಕಡಿಮೆ ಆಗ್ತಿದೆ ಅಂತಾನೆ ಭಾವಿಸಬಹುದು. ಇದು ಸಹ NBFCಗಳ ಸಾಲದ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು NBFCಗಳು ಬ್ಯಾಂಕ್ನ ನಿಯಮಿತ ಗ್ರಾಹಕರಾಗಿರುವುದರಿಂದ ಬ್ಯಾಂಕುಗಳು ನೀಡುವ ಸಾಲದ ದೊಡ್ಡ ಪಾಲು ಈ NBFCಗಳ ಕೈ ಸೇರ್ತಿದೆ. ಇದಲ್ಲದೆ RBI ಬಡ್ಡಿ ದರಗಳಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಿಲ್ಲ. 6.5ರ ಸ್ಥಿರವಾದ ರೆಪೋ ದರದ ಹೊರತಾಗಿಯೂ ದೇಶದಲ್ಲಿ ಸಾಲದ ಏರಿಕೆಯ ಟ್ರೆಂಡ್ ಮುಂದುವರೆದಿದೆ. ಜನವರಿಯ 2ನೇ ವಾರದಲ್ಲಿ SBI, HDFC, PNB ಮತ್ತು BOB ಸೇರಿದಂತೆ ಹಲವಾರು ಪ್ರಮುಖ ಬ್ಯಾಂಕುಗಳು ತಮ್ಮ ಮಾರ್ಜಿನಲ್ ಕಾಸ್ಟ್ ಆಫ್ ಲೆಂಡಿಂಗ್ ದರ ಅಂದರೆ MCLR ದರವನ್ನು ಹೆಚ್ಚಿಸಿವೆ. ಇದರಿಂದಾಗಿ ವಿವಿಧ ರೀತಿಯ ಸಾಲಗಳು ದುಬಾರಿಯಾಗ್ತವೆ. HDFC ಬ್ಯಾಂಕು ತನ್ನ ಸಾಲದ ದರವನ್ನು 0.1% ಹೆಚ್ಚಿಸಿದೆ ಮತ್ತು SBI ವಾಹನದ ಸಾಲದ ದರವನ್ನು 0.2% ಹೆಚ್ಚಿಸಿದೆ. ಹಾಗಿದ್ರೆ ಇಷ್ಟೆಲ್ಲ ಅಂಶಗಳು ಕಣ್ಣೆದುರಿಗೆ ಇದ್ರೂ ಕೂಡ ವಿಶಾಲ್ ಮಾತ್ರ ಬ್ಯಾಂಕಿಂಗ್ ಸೆಕ್ಟರ್ ಕಡೆ ಯಾಕೆ ವಿಶೇಷವಾದ ಆಸಕ್ತಿಯನ್ನು ತಳೆದಿದ್ದಾರೆ? ಮೋತಿಲಾಲ್ ಓಸ್ವಾಲ್ ಪ್ರಕಾರ ಹಣಕಾಸು ವರ್ಷ 2024ರ ಆರಂಭದಲ್ಲಿ ಅದರಲ್ಲಿ ಕೂಡ ಕಳೆದ ಸೆಪ್ಟೆಂಬರ್ ತ್ರೈಮಾಸಿಕದ ಬೆಳವಣಿಗೆಗಳು ಇಲ್ಲಿ ಮುಖ್ಯ ಆಗ್ತವೆ. -33% ಬೆಳವಣಿಗೆ ಒಂದು ಕಡೆ ಕಂಡು ಬಂದಿದ್ದರೆ, ಇನ್ನೊಂದು ಕಡೆ ಬ್ಯಾಂಕಿಂಗ್ ಸೆಕ್ಟರ್ ವರ್ಷದಿಂದ ವರ್ಷಕ್ಕೆ ದೃಢವಾದ ಹೆಜ್ಜೆಯನ್ನು ಇಡ್ತಿದೆ. ರಿಟೇಲ್ ಮತ್ತು ಬಿಸ್ನೆಸ್ ಬ್ಯಾಂಕಿಂಗ್ ಜೊತೆಗೆ ಕಾರ್ಪೊರೇಟ್ ಬ್ಯಾಂಕಿಂಗ್ ಸಹ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಮುಂದುವರಿಸಿಕೊಂಡು ಹೋಗುವ ನಿರೀಕ್ಷೆ ಇದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ನಲ್ಲಾದ ಇಳಿಕೆ ಮತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸವಾಲನ್ನು ಮೀರಿಯೂ ಕೂಡ 2ನೇ ತ್ರೈಮಾಸಿಕಕ್ಕಿಂತ ಹೆಚ್ಚಿನ ಬೆಳವಣಿಗೆಯನ್ನು ಸಾಧಿಸುವ ಸಾಧ್ಯತೆ ಇದೆ. ಇನ್ನು ಮಾರುಕಟ್ಟೆ ತಜ್ಞ ಅಂಬರೀಶ್ ಬಾಳಿಗ ಅವರ ಪ್ರಕಾರ ಬ್ಯಾಂಕುಗಳ ನೆಟ್ ಇಂಟ್ರೆಸ್ಟ್ ಈಗಾಗಲೇ ಗರಿಷ್ಠ ಮಟ್ಟವನ್ನು ತಲುಪಿವೆ. ಹಾಗಾಗಿ ಇದು ಮುಂದಿನ ಬೆಳವಣಿಗೆ ಸೀಮಿತವಾಗಿರಲಿದೆ ಎನ್ನುವಂತೆ ತೋರಿಸ್ತಿದೆ. ಸ್ಟಾಕ್ ಮಾರ್ಕೆಟ್ಗೆ ಹೆಚ್ಚಿನ ಹಣ ಹರಿದು ಬಂದರೆ ಠೇವಣಿ ಬೆಳವಣಿಗೆ ಮೇಲೆ ಪರಿಣಾಮ ಬೀರಬಹುದು. ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ತಮ್ಮ ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಗಮನಾರ್ಹವಾದ ಸುಧಾರಣೆಯನ್ನು ಮಾಡಿಕೊಂಡಿದ್ದು, ಖಾಸಗಿ ಬ್ಯಾಂಕುಗಳು ಸಹ ಹೆಚ್ಚಿನ ಸುಧಾರಣೆ ಕಡೆ ಹೆಜ್ಜೆಯನ್ನು ಇಡಬೇಕು ಎನ್ನುವಂತಹ ಸಲಹೆಯನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ನಾವು ವ್ಯಾಲ್ಯೂಯೇಷನ್ ಕಡೆ ಕೂಡ ಗಮನವನ್ನು ಕೊಡಬೇಕಿದೆ. 2023ರಲ್ಲಿ PSU ಬ್ಯಾಂಕ್ ಇಂಡೆಕ್ಸ್ -33ಕ್ಕಿಂತ ಹೆಚ್ಚಿನ ರಿಟರ್ನ್ ತಂದುಕೊಟ್ಟಿವೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಎಕ್ವಿಟೀಸ್ ಇತ್ತೀಚೆಗೆ ಸರ್ಕಾರಿ ಬ್ಯಾಂಕುಗಳ ವ್ಯಾಲ್ಯೂಯೇಷನ್ನ ಪರಿಶೀಲನೆ ಮಾಡಿವೆ. ಕ್ರೆಡಿಟ್ ಕಾಸ್ಟ್ ಕಡಿತ ಮಾಡಿರುವ ಸರ್ಕಾರಿ ಸ್ವಾಮ್ಯದ ಸಣ್ಣ ಸರ್ಕಾರಿ ಬ್ಯಾಂಕುಗಳು ಸಹ ಉತ್ತಮವಾದ ಫಲಿತಾಂಶವನ್ನು ಕೊಟ್ಟಿವೆ. ಬ್ರೋಕರೇಜ್ ಹೌಸ್ಗಳು SBIನಲ್ಲಿ ಬೈ ರೇಟಿಂಗ್ ಮೇಂಟೈನ್ ಮಾಡಿವೆ. ಬ್ಯಾಂಕ್ ಆಫ್ ಬರೋಡಾ ಆ್ಯಡ್ ರೇಟಿಂಗ್ಗೆ ಅಂದರೆ ಮುಂದಿನ ದಿನದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣಬಹುದು ಅನ್ನುವಂತಹ ರೇಟಿಂಗನ್ನು ಪಡೆದುಕೊಂಡಿದೆ. ಕೆನರಾ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಸಹ ಆ್ಯಡ್ ರೇಟಿಂಗ್ಗೆ ಡೌನ್ ಗ್ರೇಡ್ ಆಗಿದೆ. ಇನ್ನು PNB ಬ್ಯಾಂಕ್ ರೇಟಿಂಗ್ ಕಡಿಮೆ ಆಗಿದೆ. ಇನ್ನು ಇತ್ತೀಚೆಗೆ
ಬುಲಿಶ್ ಟ್ರೆಂಡ್ ಹೊರತಾಗಿಯೂ ಕೂಡ ಬ್ಯಾಂಕಿಂಗ್ ವಲಯದಲ್ಲಿ ಅದರಲ್ಲಿಯೂ ಕೂಡ ದೊಡ್ಡ ಮತ್ತು ಸರ್ಕಾರಿ ಬ್ಯಾಂಕುಗಳಿಗೆ ಸಂಬಂಧಿಸಿ ದೊಡ್ಡ ಮೊತ್ತದ ಖರೀದಿಯ ಅವಕಾಶಕ್ಕೆ ಶಿಫಾರಸು ಇಲ್ಲದಿರಬಹುದು ಅಂತ ಅಂಬರೀಷ್ ಬಾಳಿಗ ಹೇಳ್ತಾರೆ. ಡಿಸೆಂಬರ್ ತ್ರೈಮಾಸಿಕದಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಫಲಿತಾಂಶ ಉತ್ತಮವಾಗುವ ನಿರೀಕ್ಷೆ ಇದ್ದರೂ ಭವಿಷ್ಯದ ಬೆಳವಣಿಗೆಯ ಬಗ್ಗೆ ಆತಂಕವಿದೆ. 10% ಮಾರ್ಕೆಟ್ ಕರೆಕ್ಷನ್ ಸಾಧ್ಯತೆಯೂ ಇದೆ. ಅಲ್ಲಿಯವರೆಗೆ ಮಾರುಕಟ್ಟೆ ತಿದ್ದುಪಡಿಯ ಸಾಧ್ಯತೆ ಇದೆ. ಇದು ಬ್ಯಾಂಕುಗಳ ಮೇಲೆ ನೇರ ಪರಿಣಾಮವನ್ನು ಬೀರಬಹುದು. ಇನ್ನು ಸಣ್ಣ ಬ್ಯಾಂಕುಗಳ ಲೆಕ್ಕಾಚಾರವನ್ನೇ ತೆಗೆದುಕೊಂಡ್ರೆ ಮುಂದಿನ 6 ತಿಂಗಳ ಔಟ್ಲುಕ್ಕನ್ನು ಇಟ್ಕೊಂಡ್ರೆ ಬಂಧನ್ ಬ್ಯಾಂಕ್ ಸ್ಟಾಕು 280ರಿಂದ 300 ಟಾರ್ಗೆಟ್ನಲ್ಲಿ ಖರೀದಿಯನ್ನು ಮಾಡಬಹುದು. ESAF ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನ 84 ರೂಪಾಯಿಯಿಂದ 90ರ ಟಾರ್ಗೆಟ್ನಲ್ಲಿ ನೀವು ಖರೀದಿ ಮಾಡಬಹುದು. IDFC ಫಸ್ಟ್ ಬ್ಯಾಂಕ್ ಸ್ಟಾಕ್ ಈಗಾಗಲೇ ಹೊಂದಿರೋರು 1 ವರ್ಷದ ಅವಧಿ ಇಟ್ಕೊಂಡು 110 ರೂಪಾಯಿಯಿಂದ 120 ರೂಪಾಯಿ ಟಾರ್ಗೆಟನ್ನು ಇಟ್ಕೋಬಹುದು. ಇನ್ನು ಡಿಸೆಂಬರ್ ತ್ರೈಮಾಸಿಕದ ಫಲಿತಾಂಶಗಳು ಬ್ಯಾಂಕಿಂಗ್ ಕ್ಷೇತ್ರ ಮತ್ತಷ್ಟು ಗಟ್ಟಿಯಾಗಿ ಬೆಳೆಯುವ ಸಾಧ್ಯತೆಯನ್ನು ಮುಂದಿಡಬಹುದು. ಕಳೆದ ವರ್ಷ ಸಾಕಷ್ಟು ಹೂಡಿಕೆ ಈ ಸೆಕ್ಟರ್ಗೆ ಹರಿದು ಬಂದಿರುವುದರಿಂದ ಹೊಸ ಹೂಡಿಕೆ ಮಾಡೋರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. 6ರಿಂದ 12 ತಿಂಗಳ ಔಟ್ಲುಕ್ ಇಟ್ಕೊಂಡು ಆಯ್ದ ಸಣ್ಣ ಬ್ಯಾಂಕ್ನಲ್ಲಿ ಹೂಡಿಕೆಯನ್ನು ಮಾಡಬಹುದು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.